ರಾಜ್ಯಸಭೆ ಚುನಾವಣಾ ಅಖಾಡ ಯಾವ ರೀತಿ ರಂಗೇರಿತ್ತು ಫಲಿತಾಂಶ ಈಗಾಗಲೇ ಗೊತ್ತಾಗಿದೆ. ಅಧಿಕೃತ ಘೋಷಣೆಯೊಂದೇ ಬಾಕಿ ಇದೆ. ಈ ರಾಜ್ಯಸಭೆ ಚುನಾವಣೆಯನ್ನು ಅಕ್ಷರಶಃ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದು ಕಾಂಗ್ರೆಸ್ ಪಕ್ಷ ಗೆದ್ದು ಬೀಗಿದೆ. ಆ ಗೆಲುವಿಗೆ ಕಾರಣಗಳು ಏನು ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, ಈ ಎಲೆಕ್ಷನ್ ಅನ್ನ ಈಸಿಯಾಗಿ ತೆಗೆದುಕೊಳ್ಳಲ್ಲ ಕಾಂಗ್ರೆಸ್ ಪಾರ್ಟಿ. ಸಂಖ್ಯಾಬಲ ಸಾಲಿಡ್ ಮೆಜಾರಿಟಿ ಇದ್ರೂ ಕೂಡ ಅಂತ ಮಹಾನ್ ತಂತ್ರಗಾರಿಕೆ ರೂಪಿಸುವಂತ ಅಗತ್ಯ ಏನಿರಲಿಲ್ಲ. ಯಾಕಂದ್ರೆ ಯಾರು ಸರ್ಕಾರವನ್ನ ಇಲ್ಲಿ ಉರುಳಿಸ್ತಾ ಇಲ್ಲ. ರಾಜ್ಯಸಭೆ ಚುನಾವಣೆ ನಡೀತಾ ಇತ್ತು. ಸಂಖ್ಯಾಬಲ ಇದ್ದರೂ ಕೂಡ ಅತಿಯಾದ ವಿಶ್ವಾಸವನ್ನ ತೋರಿಸದೆ ತಾವು ಮಾಡುವಂತಹ ಕೆಲಸವನ್ನ ನೀಟಾಗಿ ಮಾಡಿ ಗೆದ್ದಿದ್ದಾರೆ ಕಾಂಗ್ರೆಸ್ನವರು. ಇಲ್ಲಿ ಅವರ ಕಾರ್ಯಕ್ಷಮತೆ ಇಲ್ಲಿ ನಿಚ್ಚಳವಾಗಿ ಕಾಣಿಸ್ತಾ ಇದೆ. ಯಾವುದನ್ನು ಕೂಡ ಈಸಿಯಾಗಿ ತೆಗೆದುಕೊಳ್ಳಲ್ಲ ಅನ್ನುವಂತಹ ಒಂದು ಸಂದೇಶವನ್ನ ಈಗ ಕಾಂಗ್ರೆಸ್ ಪಾಳೆಯ ರವಾನೆ ಮಾಡುವಂತಹ ಕೆಲಸವನ್ನ ಮಾಡಿದೆ. ಅದರಲ್ಲೂ ಬಹಳ ಪ್ರಮುಖವಾಗಿ ಇವರ ಕಾರ್ಯತಂತ್ರಗಳನ್ನ ಅಲ್ಲಗಳೆಯುವಂತಿಲ್ಲ. ಕಾರಣಗಳನ್ನ ಲಿಸ್ಟ್ ಮಾಡ್ತಾ ಹೋದ್ರೆ ಚುನಾವಣೆ ತಂತ್ರಗಾರಿಕೆ ರೂಪಿಸುವಲ್ಲಿ ಇವರು ಯಶಸ್ವಿಯಾಗಿದ್ದಾರೆ. ಮೈತ್ರಿಯ ಎರಡನೇ ಅಭ್ಯರ್ಥಿ ಕಣಕ್ಕಿಳಿಸೋ ಸುಳಿವು ಸಿಗ್ತಾ ಇದ್ದಂತೆ ಕಂಪ್ಲೀಟ್ಲಿ ಅಲರ್ಟ್ ಆಗಿದ್ದು ಕಾಂಗ್ರೆಸ್ ಪಾಳೆಯ. ಅದರಲ್ಲೂ ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಒಗ್ಗಟ್ಟು ಪ್ರದರ್ಶನವನ್ನ ಈ ಚುನಾವಣೆ ಸಂದರ್ಭದಲ್ಲಿ ಮಾಡಿದ್ರು. ಪಕ್ಷೇತರರ ಮನವೊಲಿಸಿ ಅವರನ್ನು ತಮ್ಮತ್ತ ಸೆಳೆಯುವಂತಹ ಕೆಲಸವನ್ನ ಯಶಸ್ವಿಯಾಗಿ ಮಾಡಿ ಮುಗಿಸಿದ್ರು. ಬಿಜೆಪಿಯ ಆಂತರಿಕ ತಿಕ್ಕಾಟದ ಲಾಭವನ್ನ ಬಳಸಿಕೊಂಡಿದ್ದು ಇದೇ ಕಾಂಗ್ರೆಸ್ ಪಾಳೆಯ. ಪಕ್ಷದ ಎಲ್ಲಾ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡ್ರು. ಹೋಟೆಲಲ್ಲಿ ವಾಸ್ತವ್ಯ ಹೂಡಿದ್ರು. ಚುನಾವಣೆಯಲ್ಲಿ ಮತದಾನ ಹೇಗೆ ಮಾಡಬೇಕು ಅಂತ ಹೇಳಿದ್ರು. ಅಡ್ಡ ಮತದಾನ ಮಾಡುವಂಗಿಲ್ಲ, ಹುಷಾರ್ ಅನ್ನುವಂತಹ ಸಮಾಧಾನ ಮತ್ತು ಸೂಕ್ಷ್ಮ ಎಚ್ಚರಿಕೆಯ ಕೊಡುವ ಕೆಲಸ ಕಾಂಗ್ರೆಸ್ ಪಾಳೆಯ ಮಾಡ್ತು. ಅಸಮಾಧಾನಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶವನ್ನ ಇಲ್ಲಿ ನೀಡಲಿಲ್ಲ. ಬಿಜೆಪಿ ಜೆಡಿಎಸ್ ಮೈತ್ರಿಯಲ್ಲಿನ ಅಸಮಾಧಾನದ ಲಾಭವನ್ನ ಕಾಂಗ್ರೆಸ್ ಪಡೆದುಕೊಂಡಿತು. ಹಿರಿಯ ನಾಯಕರೆಲ್ಲರೂ ಕೂಡ ಮತಗಟ್ಟೆಗೆ ಬರುವಂತೆ ಮಾಡಿದ್ರು. ಶಾಮನೂರು ಶಿವಶಂಕರಪ್ಪ ಅವರು ಬಂದರು ಮತಗಟ್ಟೆಗೆ. ಹೀಗೆ ಎಲ್ಲ ಹಿರಿಯ ನಾಯಕರು ಕೂಡ ಬಂದರು, ಮತ ಚಲಾವಣೆ ಮಾಡಿದ್ರು. ನಮ್ಮಲ್ಲಿ ಒಗ್ಗಟ್ಟಿದೆ ಅನ್ನುವಂತಹ ಸಾಲಿಡ್ ಅಂಡ್ ಸ್ಟ್ರಾಂಗ್ ಮೆಸೇಜ್ ಅನ್ನ ವಿಧಾನಸೌಧದ ಮೊಗಸಾಲೆಯಿಂದ ಪಾಸ್ ಮಾಡುವ ಕೆಲಸ ಇವತ್ತು ಕಾಂಗ್ರೆಸ್ ನಾಯಕರಿಂದ ಆಗಿದೆ. ಎಲ್ಲ ಕಾರಣಗಳು ಇವರು ಗೆಲ್ಲೋದಕ್ಕೆ ಕಾರಣ ಆಯಿತು. ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ಬಸವರಾಜ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಬಸವರಾಜ್, ಅಂದುಕೊಂಡಂತೆ ಇವರ ಲೆಕ್ಕ ಹಾಕಿದಂತೆ ಕಾಂಗ್ರೆಸ್ನವರು ಗೆದ್ದು ಬೀಗಿದ್ದಾರೆ. ಅಧಿಕೃತ ಘೋಷಣೆಯೊಂದೇ ಬಾಕಿ, ಅದಾಗತ್ತೆ. ಇವರ ಗೆಲುವಿಗೆ ಕಾರಣಗಳು ಏನು ಅನ್ನೋದನ್ನ ನಾವು ಲಿಸ್ಟ್ ಮಾಡ್ತಾ ನೋಡ್ತಾ ಹೋಗ್ತಾ ಇದ್ವಿ. ಇವರ ಒಗ್ಗಟ್ಟು, ಇವರ ತಂತ್ರಗಾರಿಕೆ ಎಲ್ಲವೂ ಕೂಡ ಇಲ್ಲಿ ವರ್ಕೌಟ್ ಆಗಿದೆ. ತಾವು ಇದನ್ನು ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಿ? ಕಾಂಗ್ರೆಸ್ ಪಾರ್ಟಿಯ ರಣತಂತ್ರಗಳನ್ನ ತುಂಬಾ ಹತ್ತಿರದಿಂದ ನೋಡ್ತಾ ಇದ್ದೀರಿ ನೀವು. ಖಂಡಿತ ಶ್ರೀಪಾದ, ನೀವು ಲಿಸ್ಟನ್ನು ಓದ್ತಾ ಇದ್ರಿ ಯಾವ್ಯಾವ ರಣತಂತ್ರಗಳನ್ನು ಕಾಂಗ್ರೆಸ್ ಪಕ್ಷ ಹೆಣೆದಿತ್ತು ಅನ್ನುವಂಥದ್ದು. ಅದಷ್ಟು ಕೂಡ ಸತ್ಯ. ಯಾಕಂದರೆ ಲೋಕಸಭಾ ಚುನಾವಣಾ ಹೊಸ್ತಿಲಲ್ಲಿ BJP ಅದರಲ್ಲೂ ರಾಜ್ಯದಲ್ಲಿ ಹೆಚ್ಚಿನ ಸೀಟನ್ನು ಗೆಲ್ಲಬೇಕು ಅನ್ನುವಂಥ ಹೈಕಮಾಂಡ್ ಟಾಸ್ಕನ್ನು ಈಗಿನ ಮೇಲಿಂದ ಮೇಲೆ ಕೊಡ್ತಾ ಇದ್ದಾರೆ. ಆದರೆ ಕೆಲವೊಂದು ಅಭ್ಯರ್ಥಿಗಳ ಕೊರತೆ ಕಾಂಗ್ರೆಸ್ಗಿದೆ. ಆದರೆ ರಾಜ್ಯಸಭೆಯಲ್ಲಿ ಸಂಖ್ಯಾಬಲ ಇದೆ ಅಂತ ಬೀಗುವಂಥ ಕೆಲಸವನ್ನು ಕಾಂಗ್ರೆಸ್ ಮಾಡಲಿಲ್ಲ. ಯಾಕಂದರೆ ನೀಟಾಗಿ ಪ್ಲಾನನ್ನು ಮಾಡುವಂಥ ಕೆಲಸ ಮಾಡ್ತು. ಯಾಕಂದರೆ ಕೊನೆ ಕ್ಷಣದವರೆಗೂ ಕೂಡ ನಾಮಿನೇಷನ್ ಮಾಡೋಕ್ಕೆ ಮುಂಚಿತ ದಿನವಾಗಿ ಕೂಡ ಕಣದಲ್ಲಿ 4 ಅಭ್ಯರ್ಥಿಗಳು ಇರ್ತಾರೆ ಅನ್ನುವಂಥ ಒಂದಷ್ಟು ಲೆಕ್ಕಾಚಾರಗಳಿತ್ತು. ಆ ಕೊನೆ ಕ್ಷಣದಲ್ಲಿ 5ನೇ ಅಭ್ಯರ್ಥಿಯನ್ನು ND ಮೈತ್ರಿಕೂಟದಿಂದ ಇಳಿಸಿದ ಬಳಿಕ ಕಾಂಗ್ರೆಸ್ ಮತ್ತಷ್ಟು ಅಲರ್ಟ್ ಆಗುವಂಥ ಕೆಲಸವನ್ನು ಮಾಡ್ತು. ಅದರಲ್ಲೂ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ DK ಶಿವಕುಮಾರ್ ಇದ್ದಾರಲ್ಲ, ಈ ಒಂದು ಚುನಾವಣೆಯನ್ನು ಒಂದು ವೇಳೆ ನಾವು ಸೋತಿದ್ದೇ ಆದರೆ ಹಿನ್ನಡೆ ಆಗುತ್ತೆ ಅನ್ನುವಂಥದ್ದನ್ನ ಭಾಳ ಚೆನ್ನಾಗಿ ಅರ್ಥಕೊಂಡ್ರು. ಮತ್ತು 135 ಜನ ಶಾಸಕರನ್ನ ಒಟ್ಟುಗೂಡಿಸ್ಕೊಂಡಿರೋದಿದೆಯಲ್ಲ, ಅದು ಭಾಳ ಸವಾಲು. ಯಾಕಂದರೆ ಈಗಾಗಲೇ ಅವರಿಗೆ ಅನುದಾನ ಕೊಡ್ತಾ ಇಲ್ಲ, ಸಾಕಷ್ಟು ಅಸಮಾಧಾನಗಳು ಕಾಂಗ್ರೆಸ್ ಶಾಸಕರೆಲ್ಲ ಇತ್ತು. ಹಾಗಿದ್ದು ಕೂಡ ಅವ್ರನ್ನ ಉಳಿಸ್ಕೊಳ್ಬೇಕು. ಜೊತೆಗೆ ಪಕ್ಷೇತರ ಶಾಸಕರನ್ನು ಕೂಡ ಅವ್ರ ಜೊತೆಗೆ ಉಳಿಸ್ಕೊಳ್ಬೇಕಾದಂಥ ಅನಿವಾರ್ಯತೆ ರಾಜ್ಯ ಕಾಂಗ್ರೆಸ್ಗಿತ್ತು. ಅದರಲ್ಲೂ ಜನಾರ್ದನ್ ರೆಡ್ಡಿ ಅವರು BJP ಜೊತೆ ಗುರುತಿಸ್ಕೊಂಡವರು NDA ಮೈತ್ರಿಕೂಟದ ಅಭ್ಯರ್ಥಿ ಭಾಗ ಆಗ್ತಾರೆ ಅನ್ನುವಂಥ ಒಂದಷ್ಟು ಲೆಕ್ಕಾಚಾರಗಳಿತ್ತು. ಅಂತಹ ವ್ಯಕ್ತಿಯನ್ನು ಕೂಡ ಕಾಂಗ್ರೆಸ್ಗೆ ಮತ ಹಾಕುವಲ್ಲಿ, ಅವರನ್ನು ಯಶಸ್ವಿ ಮಾಡುವಲ್ಲಿ, ಸಂಧಾನ ಮಾಡುವಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸಿದ್ರು. ಒಟ್ಟಾರೆ DCM DK ಶಿವಕುಮಾರ್ ಮತ್ತು CM ಸಿದ್ದರಾಮಯ್ಯ ಅವರು ತಮ್ಮ ಅಹಮನ್ನ ಬಿಟ್ಟು ಈ ಒಂದು ಚುನಾವಣೆಗೆ ಕೆಲಸ ಮಾಡಿದ್ರು. ಮತ್ತು ಮತಗಳು ಲ್ಯಾಪ್ಸ್ ಆಗಬಾರ್ದು ಅನ್ನುವಂಥದ್ದು. ಯಾಕಂದರೆ 35ಕ್ಕೂ ಹೆಚ್ಚು ಜನ ಕಾಂಗ್ರೆಸ್ನಿಂದ ಮೊದಲ ಬಾರಿ ಗೆದ್ದಿದ್ದಾರೆ. ಅವರು ಕೂಡ ಮತದಾನ ಮಾಡಬೇಕಾದಂಥ ಸಂದರ್ಭದಲ್ಲಿ ಮತ ಅಸಿಂಧು ಆಗಬಾರ್ದು ಅನ್ನುವಂಥ ಲೆಕ್ಕಾಚಾರಗಳನ್ನು ಇಟ್ಟುಕೊಂಡು ತರಬೇತಿಯನ್ನು ಮೇಲಿಂದ ಮೇಲೆ ನಾವು ಬೆಳಗ್ಗೆ ಕೂಡ ಸುದ್ದಿ ಮಾಡಿದ್ವಿ. ನಿನ್ನೆ ಹೆಚ್ಚು ಕಡಿಮೆ ಒಂದಷ್ಟು 15ಕ್ಕೂ ಹೆಚ್ಚು ಜನ ಶಾಸಕರು ಮತದಾನದ ಮತದಾನ ಸಂದರ್ಭದಲ್ಲಿ ಲ್ಯಾಪ್ಸನ್ನು ಮಾಡುವಂಥ ಸಂದರ್ಭ ಮಾಡಿದ್ರು. ಅದನ್ನು ಕೂಡ ಸರಿಪಡಿಸುವಂಥ ಕೆಲಸವನ್ನು ಬೆಳಗ್ಗೆ ಕೂಡ ಮಾಡಿದ್ರು. ಬೆಳಿಗ್ಗೆ ವಿಧಾನಸೌಧ
ಮಾಡಬೇಕು ಬಂದಾಗ ಕಟ್ಟುನಿಟ್ಟಿನ ಸೂಚನೆಗಳನ್ನು ಎಲ್ಲ ಶಾಸಕರಿಗೆ ಕೊಡಲಾಯಿತು ಮತ್ತು ತಂಡಗಳನ್ನು ರಚನೆ ಮಾಡಲಾಯಿತು. ಯಾರ್ಯಾರು ಎಷ್ಟೆಷ್ಟು ಮತ್ತು ಯಾರ್ಯಾರಿಗೆ ಹಾಕಬೇಕು ಅನ್ನುವಂಥದ್ದನ್ನು ಎಲ್ಲವನ್ನೂ ನೀಟಾಗಿ ಮಾಡಿ ಅದರಲ್ಲೂ DCM DK ಶಿವಕುಮಾರ್ ಅವರೇ ಬೂತ್ ಏಜೆಂಟ್ ಆಗಿ ಮತದಾನ ಮುಗಿಯುವವರೆಗೂ ಕೂಡ ಬೂತ್ ಒಳಗಡೆನೇ ಇದ್ದರು ಮತ್ತು ಮತಗಳು ಕರೆಕ್ಟಾಗಿ ಬಂದಿದ್ದಾವ ಇಲ್ವೋ ಮತ್ತು 3 ಅಭ್ಯರ್ಥಿಗಳು ಗೆದ್ದಿದ್ದಾರಾ ಇಲ್ಲ ಅನ್ನುವಂಥದ್ದನ್ನು ಖಚಿತಪಡಿಸಿಕೊಂಡ ಬಳಿಕವೇ ಅವರು ಊಟಕ್ಕೆ ಹೋಗಿರುವಂಥದ್ದು. ಒಟ್ಟಾರೆಯಾಗಿ ರಣತಂತ್ರವನ್ನು ಸರಿಯಾಗಿ ಮಾಡಿ ಈಗ ಕಾಂಗ್ರೆಸ್ ಗೆದ್ದು ಬಿಗುವಂಥ ಪರಿಸ್ಥಿತಿಗೆ ಬಂದಿದೆ. ಶ್ರೀಪಾದ್.